ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಈ ಶುಭ ಭಾನುವಾರದಂದು ದೇವರ ವಾಕ್ಯವನ್ನು ನಿಮ್ಮ ಬಳಿಯಲ್ಲಿ ಸಾರೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಕೃತಜ್ಞತೆಯನ್ನು ಆತನಿಗೆ ಸಲ್ಲಿಸಿ, ಇವತ್ತು ನಿಮ್ಮನ್ನು ದೇವರು, ತಂದೆಯಾದ ದೇವರು ತನ್ನ ಪ್ರೀತಿಯಿಂದ, ತನ್ನ ಆಶೀರ್ವಾದದಿಂದ, ತನ್ನ ಸಕಲ ಕೃಪೆಯಿಂದ ನಿಮ್ಮನ್ನು ಆಶೀರ್ವದಿಸಲಿ, ನಡೆಸಲಿ ಎಂಬುದೇ ನನ್ನ ಪ್ರಾರ್ಥನೆ. 2 ವಾರಗಳಿಂದ ತಂದೆಯ ಮನೆಯ ಆಶೀರ್ವಾದವನ್ನು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 17ನೇ ವಾಕ್ಯದಿಂದ ಈ ಚಿಂತೆಯನ್ನು ನಾವು ಧ್ಯಾನಿಸುತ್ತಾ ಬರುವಾಗ, ಈ ಭಾನುವಾರವು ತಂದೆಯ ಮನೆಯಲ್ಲಿರುವ ಆಶೀರ್ವಾದದಲ್ಲಿ ಒಂದು ಭಾಗವನ್ನು ನಾವು ಧ್ಯಾನಿಸೋದಕ್ಕೆ ಹೋಗುವವರಾಗಿದ್ದೇವೆ. ಈ ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬ್ತಾ ಇದ್ದೀವಿ. ನೀವು ಅನೇಕರಿಗೆ ಇದನ್ನು ಶೇರ್ ಮಾಡ್ತಾ ಇದ್ದೀರಾ ಎಂಬುದಾಗಿಯೂ ನಾನು ನಂಬುವವನಾಗಿದ್ದೇನೆ. ಈ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ನಮ್ಮ ಸೇವೆಗೆ ಸಹಕರಿಸುವಂತ, ಪ್ರೀತಿಸುವಂತ ನಿಮ್ಮನ್ನೆಲ್ಲರನ್ನು ದೇವರು ಆಶೀರ್ವದಿಸಲಿ, ಕೃಪೆಯಿಂದ ತುಂಬಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ಇವತ್ತು ನಾವು ಮನೆಗಳಲ್ಲಿ ಮುಖ್ಯವಾಗಿ ಶ್ರದ್ಧಿಸೋದು ಆ ಮನೆಯ ನಾಯಕನನ್ನು. ಆ ಮನೆಯ ನಾಯಕನು ಹೇಗೆ ಮನೆಯನ್ನು ನಡೆಸುತ್ತಾನೋ, ಮುಂದಿನ ತಲೆಮಾರು ಅವರ ಮಕ್ಕಳು ಅದೇ ರೀತಿಯಾಗಿ ಮನೆಯನ್ನು ನಡೆಸುವವರಾಗಿರ್ತಾರೆ. ತಂದೆ ಹೇಗೆ ಕೆಟ್ಟ ಚಟಗಳಿಂದ ನಿಯಂತ್ರಿಸಲ್ಪಟ್ಟು ಕುಟುಂಬವನ್ನು ನಡೆಸುತ್ತಾನೋ, ಮಕ್ಕಳು ಅದೇ ರೀತಿಯಲ್ಲಿ ತಂದೆ ಹಾದು ಬಂದಂತ ಅದೇ ಕೆಟ್ಟ ಚಟಗಳನ್ನು ಅನುಭವಿಸಿ ಅದರ ಪ್ರಕಾರವಾಗಿ ನಡೆಯುವವರಾಗಿರ್ತಾರೆ. ತಂದೆ ಒಳ್ಳೆಯ ವ್ಯಕ್ತಿ ಆದಲ್ಲಿ, ತಂದೆ ಗುಣಲಕ್ಷಣಗಳು, ಸಿದ್ಧಾಂತವು, ಆತನ ಆಶಯಗಳೆಲ್ಲ ಒಳ್ಳೆಯದಾದಲ್ಲಿ ಮಕ್ಕಳು ಅದನ್ನು ಹಿಂಬಾಲಿಸುವವರಾಗಿರ್ತಾರೆ. ನಾವು ಸತ್ಯವೇದದಲ್ಲಿ ನೋಡುವಂತ ಈ ಲೂಕನು ಬರೆದ ಸುವಾರ್ತೆಯಲ್ಲಿರುವಂತ ತಂದೆ ಒಳ್ಳೆಯದನ್ನು ಮಾಡುವವನಾಗಿದ್ದಾನೆ, ಕೆಲಸದಲ್ಲಿ ಶೂರನಾಗಿದ್ದಾನೆ. ತನ್ನತ್ರ ಇರುವಂತ ಸಂಪತ್ತೆಲ್ಲವೂ ಆತನು ಭದ್ರವಾಗಿ ಕಾಪಾಡುವವನಾಗಿದ್ದಾನೆ. ಆದರೆ ಆತನಿಗೆ 2ನೇದಾಗಿ ಹುಟ್ಟಿದ ಮಗನೋ ಅದನ್ನೆಲ್ಲವನ್ನು ನಷ್ಟಪಡಿಸೋದಕ್ಕೂ, ನಷ್ಟಪಡಿಸಿ ಕುಡಿದು ತೇಗಿ ಅದನ್ನು ನಾಶ ಮಾಡಿದಕ್ಕಾಗಿಯೇ ಬರುವಂತ ಒಂದು ಗುಣಲಕ್ಷಣಗಳು ನಾವು ಕಾಣಿಸಲ್ಪಟ್ಟರೇನೋ, ಕೊನೆಯಲ್ಲಿ ಆತನು ಹೇಳುವಂತ ವಾಕ್ಯ ನಾವು ಎಲ್ಲಾ ವಾರವೂ ಓದಿದ್ದೇವೆ, ಇವತ್ತು ನಾವು ಓದೋದಕ್ಕೆ ಹೋಗ್ತಾ ಇದ್ದೀವಿ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 17ನೇ ವಾಕ್ಯ. ಆಗ ಅವನಿಗೆ ತಾನು ಮಾಡಿದ ಬುದ್ಧಿಹೀನ ಕಾರ್ಯವು ಅರಿವಾಯಿತು. ಆತನು ತನ್ನೊಳಗೆ, ನನ್ನ ತಂದೆಯ ಬಳಿಯಲ್ಲಿರುವ ಸೇವಕರಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಊಟವಿಲ್ಲದೆ ಸಾಯುತ್ತಿದ್ದೇನೆ ಎಂಬ ತಿಳುವಳಿಕೆ, ಅರಿವು ಆತನಿಗೆ ಉಂಟಾಯಿತು. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ತಂದೆ, ನಿಮ್ಮ ಪರಲೋಕದ, ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ, ಈ ಪರಲೋಕದಲ್ಲಿ ವಾಸ ಮಾಡುವಂತ ದೇವರು ನಿಮ್ಮ ಆಶೀರ್ವಾದಗಳಿಗೆ ನಾವೇ ತಡೆಯಾಗಿರುವ ಉಪದೇಶವನ್ನು ನಮಗೆ ತಿಳಿಸಿ, ಅದನ್ನು ತಿರಸ್ಕರಿಸಿ, ಪಾಪವನ್ನು ತಿರಸ್ಕರಿಸಿ ದೇವರಿಗಾಗಿ ಜೀವಿಸೋಕೆ ನಿಮ್ಮನ್ನು ಆಹ್ವಾನಿಸುವವನಾಗಿದ್ದಾನೆ, ಸ್ವಾಗತಿಸುವವನಾಗಿದ್ದಾನೆ. ಆತನ ಬಳಿಗೆ ನೀವು ಮಾಡಿದ ತಪ್ಪುಗಳನ್ನು ತಿದ್ದುಕೊಂಡು ನೀವು ಬರೋದಾದಲ್ಲಿ ನಿಮ್ಮ ಐಡೆಂಟಿಟಿಯನ್ನು ಆತನು ಕ್ಲಿಯರ್ ಮಾಡಿ, ನೀವು ನಿಮ್ಮ ವ್ಯಕ್ತಿತ್ವವನ್ನು ನಿಮಗೆ ತಿಳಿಸಿಕೊಟ್ಟು ನಿಮ್ಮನ್ನು ಆಶೀರ್ವಾದವರಾಗಿ, ನಿಮ್ಮನ್ನು ನೀವು ಕಳೆದುಕೊಂಡಂತ ಆ ಒಂದು ಸ್ಥಾನಕ್ಕೆ ತಿರುಗಾ ನಿಮ್ಮನ್ನು ಆ ಸ್ಥಾನದಲ್ಲಿ ಇಟ್ಟು ನಿಮ್ಮನ್ನು ಗೌರವ ಪಡಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ತಂದೆಯ ಮನೆಯಲ್ಲೇ ನಿಮ್ಮ ವ್ಯಕ್ತಿತ್ವವು ತಿಳಿಯಲ್ಪಡಬೇಕು. ಎಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡರೋ ಅಲ್ಲೇ ನಿಮ್ಮ ವ್ಯಕ್ತಿತ್ವವು ನಿಮಗೆ ತಿರುಗಾ ಸಿಗಬೇಕು. ಮಗನು ತನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ನೀನು ನನಗಿಟ್ಟಿರುವಂತ ಆಸ್ತಿ ನನಗೆ ಕೊಡು ಎಂಬುದಾಗಿ ಕೇಳುವಾಗ, ಮಗನು ಮನೆಯನ್ನು 2ಆಗಿ ಹೊಡೆಯುವ ಕಾರ್ಯವನ್ನೇ ಮಾಡಿತು. ತಂದೆಯ ಆಸೆ ಎಲ್ಲವೂ ಮಕ್ಕಳು ಎಲ್ಲರ ಜೊತೆಗಿರಬೇಕು ಎಂಬುದು. ಮಗನ ವ್ಯಕ್ತಿತ್ವ ಹೊಡೆದೋದ ಕಾರಣ ತಂದೆಯ ಆಸೆಯನ್ನು ಅರ್ಥ ಮಾಡಿಕೊಳ್ಳದೆ ಆ ಮನೆಯನ್ನು 2ಆಗಿ ವಿಭಾಗಿಸಬೇಕಾದದ್ದು. ಆ ವ್ಯಕ್ತಿತ್ವ ಅಲ್ಲೇ ಹೊಡೆದೋಯ್ತು. ಆ ವ್ಯಕ್ತಿತ್ವ ಅಲ್ಲಿ ಮಾತ್ರ ಹೊಡೆದೋಗದೆ ಆತನ ಸ್ವಭಾವದಲ್ಲೂ ಅದು ಕ್ರಿಯೆ ಮಾಡಿತು. ಹೇಗೆ?
ಆತನು ತಂದೆ ಕೊಟ್ಟಂತ ಕಾಸನ್ನೆಲ್ಲ, ಆಸ್ತಿಗಳನ್ನೆಲ್ಲ ಮಾರಿ ಕಾಸಾಗಿ ಅದನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಕುಡಿದು ಬೇಡದಾದಂತ ಎಲ್ಲಾ ಕಾರ್ಯಗಳನ್ನು ಮಾಡಿದ. ಅದರ ಅರ್ಥವೇನು? ಮಾಡಬೇಡದದ್ದೆಲ್ಲವನ್ನು ಆತನು ಮಾಡಿದನು. ತಂದೆ ಮಾಡಬಾರದು ಎಂಬುದಾಗಿ ಉಪದೇಶಿಸಿದ್ದು, ತಂದೆ ಮಾಡದೇ ಇರೋದನ್ನೆಲ್ಲ ಮಗನು ಮಾಡಿದ. ಅಲ್ಲೇ ಆತನ ವ್ಯಕ್ತಿತ್ವ ನಷ್ಟಪಟ್ಟು, ಮನೆಯನ್ನು ಹೊಡೆಯಬೇಕು ಎಂಬುದಾಗಿ ಮನಸ್ಸಲ್ಲಿ ಆ ಚಿಂತೆ ಬಂದಾಗಲೇ ಆತನ ವ್ಯಕ್ತಿತ್ವ ನಾಶವಾಯಿತು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನಿಂದ ಕ್ರಯೆಗೆ ಕೊಳ್ಳಲ್ಪಟ್ಟಂತ ಮಕ್ಕಳೇ, ದೇವಜನರೇ, ದೇವರ ದಾಸರೇ, ನಾನು ನೀವು ದೇವರ ವ್ಯಕ್ತಿತ್ವವನ್ನು, ದೇವರ ಗುಣಲಕ್ಷಣಗಳನ್ನು, ದೇವರ ಸ್ವಭಾವವನ್ನು ಹೊಂದಿದ್ದೇವೋ, ಅದರ ಪ್ರಕಾರವಾಗಿ ಜೀವಿಸುತ್ತಿದ್ದೇವೋ, ಇಲ್ಲದಿದ್ದರೆ ನಮ್ಮ ಇಷ್ಟಾನುಸಾರವಾಗಿ, ಜಡ ಸ್ವಭಾವಗಳ ಇಷ್ಟಾನುಸಾರವಾಗಿ, ಪಾಪ ಇಷ್ಟಾನುಸಾರವಾಗಿ ನಾವು ಜೀವಿಸುವವರಾಗಿದ್ದೇವೆ. ನಾವು ಸಭೆಯನ್ನು, ಕುಟುಂಬವನ್ನು ಹೊಡೆದಾಕೋಕೆ ನೋಡುತ್ತಿದ್ದೇವೋ, ಇಲ್ಲದಿದ್ದರೆ ಸಭೆಯನ್ನು, ಕುಟುಂಬವನ್ನು ಕಟ್ಟುವುದಕ್ಕೆ ನಾವು ಪ್ರಯತ್ನ ಮಾಡುತ್ತಿದ್ದೇವೆ. ಇವತ್ತು ನಿಮ್ಮ ವೈಯಕ್ತಿಕವಾದಂತ ಸ್ಥಾನವನ್ನು ನಾನು ನೀವು ಕಳೆದುಕೊಂಡಿದ್ದೇವೆ. ಮಗನು ಎಂಬ ಒಂದು ಸ್ಥಾನವನ್ನು ನಮ್ಮ ಪಾಪದ ನಿಮಿತ್ತವಾಗಿ ನಾವು ಮಾಡುವಂತ ಸ್ವಭಾವದಲ್ಲಿ ಕ್ರಿಯವಾಗುವಂತ ಎಲ್ಲ ಕ್ರಿಯಾರೂಪಕವಾದಂತ ಕಾರ್ಯಗಳಿಂದ ನಾವು ನಮ್ಮ ಸ್ಥಾನವನ್ನು ಕಳೆದುಕೊಂಡಿದ್ದೇವೆ. ನಮ್ಮ ಐಡೆಂಟಿಟಿಯನ್ನು ನಾವು ನಷ್ಟಪಡಿಸಿ ನಮಗಿದ್ದಂತ ಸ್ಥಾನವನ್ನು ನಾವು ನಷ್ಟಪಡಿಸಿಕೊಂಡಿದ್ದೇವೆ. ಏನು ಸ್ಥಾನ? ಆತನು ಮನೆಯ ಯಜಮಾನ. ತಂದೆಯ ನಂತರ, ಅಣ್ಣನ ನಂತರ ಆತನೇ ಆ ಮನೆಯ ಯಜಮಾನ. ಆದರೆ ಇವತ್ತು ಎಲ್ಲವನ್ನು ನಷ್ಟಪಡಿಸಿ, ಕೈಯಲ್ಲಿರುವಂತ ಎಲ್ಲ ಆಶೀರ್ವಾದಗಳನ್ನು ನಷ್ಟಪಡಿಸಿ, ಎಲ್ಲೋ ಹಂದಿ ಮೇಯಿಸಿಕೊಂಡು ಹಂದಿಯ ಊಟವನ್ನು ತಿಂದು ಅದು ತಿನ್ನಕ್ಕಾಗದಂತ ಒಂದು ಸನ್ನಿವೇಶದಲ್ಲಿದ್ದಾನೆ. ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡು ತನಗಿದ್ದಂತ ಸ್ಥಾನವನ್ನು ನಷ್ಟಪಡಿಸಿಕೊಂಡು ನಾನು ನೀವು ಹಾಗಿದ್ದೆವು. ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಾವು ಮಾಡುವಂತ ಕೆಲಸದಲ್ಲಿ ನಾವು ಮಾಡಬಾರದನ್ನು ಮಾಡಿ ನಮ್ಮ ಸ್ಥಾನವನ್ನು ನಷ್ಟಪಡಿಸಿಕೊಂಡಿದ್ದೇವೆ. ಹಾಗಿದ್ದಲ್ಲಿ ನಮ್ಮ ಸ್ಥಾನಕ್ಕೆ ನಾವು ತಿರುಗಾ ಬರಬೇಕಾದಲ್ಲಿ, ದೇವರು ನಮಗಿಟ್ಟಿರುವಂತ ಸ್ಥಾನದಲ್ಲಿ ನಾವು ಪುನಃಸ್ಥಾಪಿಸಬೇಕಾದಲ್ಲಿ ಏನು ಮಾಡಬೇಕು? ನಮ್ಮ ಜ್ಞಾನದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅಲ್ಲಿ ಒಂದು ಬದಲಾವಣೆ ಉಂಟಾಗಲಿ. ತಂದೆಯ ಮನೆಗೆ ಬಳಿಯಲ್ಲಿ ಬೇಗ ಬನ್ನಿ. ತಂದೆಯ ಹತ್ತಿರ ಓಡೋಡಿ ಬನ್ನಿ. ತಂದೆಯ ಬಳಿಯಲ್ಲಿ ನೀವು ಬರೋದಾದಲ್ಲಿ ತಂದೆ ನಿಮ್ಮನ್ನು ಹಬ್ಬಿಕೊಂಡು ನಿಮ್ಮನ್ನು ಆಶೀರ್ವದಿಸೋದಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಈ ತಂದೆಯ ಮನೆ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಒಂದು ಸ್ಥಾನವನ್ನು ಮತ್ತೆ ಕೊಡೋದು ಯಾಕೆ ಗೊತ್ತಾ? ಯಾಕೆಂದರೆ ತಂದೆಯ ಬಳಿಯಲ್ಲೇ ನಿಮಗೆ ಪ್ರೀತಿ ಸಿಗೋದು. ಲೋಕದ ಪ್ರೀತಿಯನ್ನೆಲ್ಲ ಅನುಭವಿಸಿ ನೋವನ್ನು ಹೊಂದಂತ ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು ಶಾಶ್ವತವಾಗಿ ಪ್ರೀತಿ ಮಾಡೋದು ದೇವರು ಮಾತ್ರ. ಈ ಪರಲೋಕದಲ್ಲಿ ಯಾವಾಗಲೂ ನಿಮ್ಮನ್ನು ನೋಡುತ್ತಾ ನಿಮಗಾಗಿ ಯಾಚಿಸುವಂತ ಯೇಸು ಕ್ರಿಸ್ತನು ಮಾತ್ರವೇ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ, ನಿಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು, ನಿಮಗಾಗಿ ತನ್ನ ರಕ್ತವನ್ನು ಸುರಿಸಿ, ತಲೆಯಲ್ಲಿ ಮುಳ್ಕಿರೀಟವನ್ನು ಧರಿಸಿ, ತನ್ನ ಕೈಗಳಲ್ಲೂ ಕಾಲ್ಗಳಲ್ಲೂ ಶರೀರಗಳಲ್ಲಿ ಗಾಯಗಳನ್ನು ಗೊಂಡವನಾಗಿ ಮೂರಾಣಿಗಳ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಂತ ಯೇಸುವೆ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋದು. ಅದನ್ನು ಬಿಟ್ಟರೆ ನಮ್ಮನ್ನು ಈ ಲೋಕದಲ್ಲಿ ಯಾರು ಶಾಶ್ವತವಾಗಿ ಪ್ರೀತಿ ಮಾಡೋದೇ ಇಲ್ಲ. ಎಲ್ಲರೂ ತಾತ್ಕಾಲಿಕವಾಗಿ ಪ್ರೀತಿ ಮಾಡುವವರು ಮಾತ್ರ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ತಂದೆ ಮನೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ತಿಳಿದುಕೊಳ್ಳುವವರಾಗಿರ್ತೀರಾ, ನಿಮ್ಮ ಸ್ಥಾನವನ್ನು ಹೊಂದುವವರಾಗಿರ್ತೀರಾ, ತಂದೆಯಾದ ದೇವರ ಪ್ರೀತಿಯನ್ನು ನೀವು ಅನುಭವಿಸುವವರಾಗಿರ್ತೀರಾ. ಆ ಪ್ರೀತಿಯೇ ವಾಕ್ಯದಲ್ಲಿ ಹೇಳೋದು, ಮಗನು ಹಿಂದಿರುಗಿ ಬರುವಾಗ ಸೇವಕನಾಗಿ ಕೆಲಸ ಮಾಡಬೇಕು ಎಂಬುದಾಗಿ ಯೋಚಿಸುವಾಗ ಆತನನ್ನು ನೋಡಿದಂತ ತಂದೆ ಓಡೋಡಿ ಬಂದು ಮಗನನ್ನು ಹಬ್ಬಿಕೊಂಡ. ಇವತ್ತು ನಿಮ್ಮನ್ನು ನೋಡಿ ಹಬ್ಬಿಕೊಳ್ಳುವಂತ ಒಂದು ತಂದೆ ಇದ್ದಾರೆ, ಒಂದು ಅಪ್ಪನಿದ್ದಾನೆ. ನಿಮ್ಮ ಈ ಲೋಕದಲ್ಲಿರುವಂತಹ ಅಪ್ಪಂದಿರು, ತಂದೆಯರು ನಿಮ್ಮನ್ನು ಹಬ್ಬಿಕೊಳ್ಳದೆ ಹೋದರೇನೋ, ತಬ್ಬಿಕೊಳ್ಳದೆ ಹೋದರೇನೋ, ನಿಮ್ಮನ್ನು ಹಬ್ಬಿಕೊಂಡು ನಿಮ್ಮನ್ನು ಮುದ್ದಾಡುವಂತ ಒಂದು ಪರಲೋಕದ ದೇವರು ನಿಮಗಿದ್ದಾನೆ ಪ್ರಿಯರೇ. ಆ ದೇವರೇ ನಿಮ್ಮನ್ನು ಇವತ್ತು ಪ್ರೀತಿಯಿಂದ ಕರೆಯೋದು, ಆ ದೇವರೇ ನಿಮ್ಮನ್ನು ಪ್ರೀತಿಯಿಂದ ಹಬ್ಬಿಕೊಳ್ಳೋದು. ತಂದೆಯ ಬಳಿಯಲ್ಲಿ ಪ್ರೀತಿ ಇದೆ, ಅಲ್ಲೇ ಅನ್ಯೋನ್ಯತೆ ಇದೆ. ನೀನು ಒಂದು ದಿನ ನಷ್ಟಪಡಿಸಿದಂತ ತಂದೆಯ ಸಂಬಂಧ, ಅನ್ಯೋನ್ಯತೆ, ಈಗ ಮತ್ತೆ ದೇವರು ಆ ಅನ್ಯೋನ್ಯತೆಯನ್ನು ಕಟ್ಟುವವನಾಗಿದ್ದಾನೆ.
ಅದಕ್ಕೆ ತನ್ನ ಮಗನನ್ನು ಕಳಿಸಿದರು. ಆ ಅನ್ಯೋನ್ಯತೆಯಲ್ಲಿ ಸೇರೋಣ, ದೇವರ ಬಳಿಯಲ್ಲಿ ಕಾದಿರೋಣ, ತಂದೆಯ ಮನೆಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಿಮ್ಮ ವ್ಯಕ್ತಿತ್ವವನ್ನು ತಿಳಿದುಕೊಂಡಂತ ನೀವು, ನಿಮ್ಮ ಸ್ಥಾನವನ್ನು ಪುನರ್ಸ್ಥಾಪಿಸಿದಂತ ದೇವರ ಕೃಪೆಯು, ದೇವರ ಪ್ರೀತಿಯು, ದೇವರ ಅನ್ಯೋನ್ಯತೆ ಯಾವಾಗಲೂ ನಿಮ್ಮ ಜೊತೆ ಇರಲಿ. ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪರಲೋಕದಲ್ಲಿರುವಂತಹ ದೇವರೇ, ಈ ವಾಕ್ಯಗಳಿಂದ ನಿನ್ನ ಜನರನ್ನು ಆಶೀರ್ವದಿಸಿ ಈ ವಿಡಿಯೋವನ್ನು ನೋಡುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ, ಅತಿಶಯ, ಮಹತ್ ಕಾರ್ಯವನ್ನು ಮಾಡಿ ಎಂಬುದಾಗಿ ನಾವು ಕೇಳ್ಕೊಳ್ತೇವೆ. ನಿಮ್ಮ ಕೃಪೆಯಿಂದ ನಡೆಸಿ ನೀವೇ ನಿಮ್ಮ ಜನರನ್ನು ನಿಮ್ಮ ದಾರಿಯಲ್ಲಿ ಕರೆದುಕೊಂಡು ಬನ್ನಿ ಎಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.